ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಿಮ್ಮದೊಂದು ಕಿರು ಪರಿಚಯವನ್ನು ಮಾಡಿಕೊಡಿ. ನಮ್ಮದು ಬಳ್ಳಾರಿ ಜಿಲ್ಲಾ, ಬಳ್ಳಾರಿ ತಾಲೂಕು, ಕೃಷ್ಣನಗರ ಕ್ಯಾಂಪ್ ಮೇಡಮ್. 3.5 ಎಕರೆ ಮಿಷನ್ ಗಿಡ ಹಾಕಿ ಮಿರಪ್ಸೇನ್ ಬಿಟ್ಟ ಮೇಡಮ್. నాకు ಕನ್ನಡ ಸರಿగా ಮಾತಾಡ್ಕೊಂಡು ರಾದು, ನಾವು ಮಿಸ್ಸಸ್ ಮಾತಾಡ್ತಾರೆ ಮೇಡಮ್. ಓಕೆ, ನಮಸ್ಕಾರ ಮೇಡಮ್. ನನ್ನ ಹೆಸರು ಭವಾನಿ ಅಂತೇಳಿ. ನಮ್ಮದು ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು, ಕೃಷ್ಣನಗರ ಕ್ಯಾಂಪ್ ಮೇಡಮ್. ನಾವು 3.5 ಎಕರೆಯಲ್ಲಿ ಸಾವಯವ ಮೆಣಸಿನಕಾಯನ್ನು ಬೆಳೆಯೋದು ಸ್ಟಾರ್ಟ್ ಮಾಡಿದ್ವಿ. ಇದು 2ನೇ ವರ್ಷ. ಓಕೆ ಮ್ಯಾಮ್. ಮೊದಲ ವರ್ಷನೂ ಬೆಳೆದಿದ್ವಿ, ಈ ವರ್ಷನೂ ಬೆಳೀತಾ ಇದ್ವಿ. ಈ ವರ್ಷ ನಿಮ್ಮ ಕಂಪ್ನಿ ಪ್ರಾಡಕ್ಟನ್ನು ನಾವು ಬಳಸ್ಕೊತಾ ಇದ್ವಿ ಮೇಡಮ್. ಓಕೆ ಮ್ಯಾಮ್. ಮ್ಯಾಮ್, ನಿಮಗೆ ವಿಫಾರ್ಮ್ಸ್ ಪ್ರಾಡಕ್ಟ್ಸ್ ಬಗ್ಗೆ ಯಾವ ರೀತಿ ಗೊತ್ತಾಯ್ತು ಮ್ಯಾಮ್ ನಿಮಗೆ? ಮೇಡಮ್, ನಮ್ಮ ತವ್ರ ಮನೆ ಸಿದ್ದಾಪುರ ಮೇಡಮ್. ಓಕೆ. ನಮ್ಮ ಮನೆ ಪಕ್ಕದಲ್ಲಿ ಅವರೊಬ್ರು ಹಿಂಗೆ ಸಾವಯವದಲ್ಲಿ ತೋಟಗಾರಿಕೆ ಇಲಾಖೆ ಮಾಡ್ತಾ ಇದ್ರು. ಅವರು ಶರಣಪ್ಪ ಸರ್ ಅಂತೇಳಿ ಅವ್ರು ನಮಗೆ ವಿಫಾರ್ಮ್ ಬಗ್ಗೆ ಹೇಳಿದ್ರು ಮೇಡಮ್. ಓಕೆ ಮ್ಯಾಮ್. ಆಮೇಲೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಆಗಿದ್ದೀನಿ ಮೇಡಮ್. ಓಕೆ ಮ್ಯಾಮ್. ನಿಮಗೆ ವಿಫಾರ್ಮ್ಸ್ ಪ್ರಾಡಕ್ಟ್ಸ್ ಯಾವ್ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದೀರಾ ಮ್ಯಾಮ್? ಯಾವ ವಿಫಾರ್ಮ್ಸ್ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡಿದ್ದೀರಾ ಮ್ಯಾಮ್ ನೀವು? ಮೇಡಮ್, ನನಗೆ ಮಳೆಗಾಲದಲ್ಲಿ ತೇಮೆ ಜಾಸ್ತಿ ಆಗ್ಬಿಟ್ಟಿತ್ತು ಮೇಡಮ್. ಓಕೆ. ಹಾಗಾಗಿ ಎಲೆ ಹಣ್ಣುಗಳ ಬಂದ್ಬಿಟ್ಟು ಉದುರ್ತಾ ಇದ್ದು. ಓಕೆ. ಅವಾಗ ನಾನು ನಿಮ್ಮ ಕಂಪ್ನಿಯಿಂದ ವ್ಯಾಮ್ ಬಳಸಿದ್ದೀನಿ ಮೇಡಮ್. ಓಕೆ ಮ್ಯಾಮ್. ಅದರಿಂದ ಎಲೆಗಳು ಡ್ರಾಪ್ ಆಗೋದು ನಿಂತಿದೆ ಮೇಡಮ್. ಸಮಸ್ಯೆ ಅಲ್ಲಿಗೆ ಸ್ಟಾಪ್ ಆಯ್ತು ಮೇಡಮ್. ಯಾವ ರೀತಿ ಬಳಸ್ಕೊಂಡ್ರಿ ಮ್ಯಾಮ್ ವ್ಯಾಮ್ನ? ಒಂದು ಎಕರೆಗೆ 5 kg ಬೆಳೆಸಿದ್ದೀನಿ. ಓಕೆ ಮ್ಯಾಮ್. ನೆಲದಲ್ಲೇ ಉಗ್ಗುಕೊಂತ ಬಂದಿದ್ದೀನಿ ಮೇಡಮ್. ಓಕೆ ಮ್ಯಾಮ್. ಹಿಂಗೆ ಕೊಟ್ಕೊಂಡು ಆಮೇಲೆ ನಾನು ಪ್ಲಾನ್ ಜಿನೇ ಬೆಳೆಸಿದ್ದೀನಿ. ಓಕೆ ಮ್ಯಾಮ್. ಪ್ಲಾನ್ ಜೀವ ಅಂದ್ರೆ ಕೆಳಗಡೆ ಸ್ಪ್ರೇ ಕೊಟ್ಕೊಂತ ಬುಡಕ್ಕೆ ಸ್ಪ್ರೇ ಕೊಟ್ಕೊಂತ ಬಂದಿದ್ದೀನಿ. ಆಮೇಲೆ ಟ್ರಿಪ್ಸು ಮೈಟ್ಸು ಜಾಸ್ತಿ ಆಗಿದೆ ಮೇಡಮ್. ಬೆವೇರಿಯಾ ಬೆಸೆಯನ್ನು ಬಳಸಿದ್ದೀನಿ ಮೇಡಮ್. ನಿಮ್ಮ ಸಂಸ್ಥೆಯಿಂದ ನಾನು ಬೆವೇರಿಯಾ ಬೆಸೆಯನ್ನು ಬಳಸಿದ್ವಿ. ಆಮೇಲೆ ಕಾಯಿ ಮಚ್ಚೆ ರೋಗ ಒಂದು ಬಂದಿತ್ತು ಮೇಡಮ್. ಅದಕ್ಕೆ VMS ಒಂದು ಪ್ರಾಡಕ್ಟ್ ಒಂದು ಬಳಸಿದ್ದೀನಿ ಮೇಡಮ್ ನಮ್ಮ ಸಂಸ್ಥೆಯಿಂದ. ನಿಮ್ಮ ಸಂಸ್ಥೆಯಿಂದ ಅಲ್ಲದೆ ನಾವು ಮನೆಯಲ್ಲೇ ಗೋಕೃಪಾಮೃತ, ಗೋನಂದ ಜಲ, ಸೋಯಾ ಬೀನ್ಸು, ಲಿಕ್ವಿಡ್ ಫರ್ಟಿಲೈಸರು ಎಲ್ಲ ನೀವೇ ಮಾಡ್ಕೊಂಡು, ಫಿಶ್ ಆಸಿಡ್ ಎಲ್ಲ ನಾವೇ ಮನೆಯಲ್ಲಿ ಸ್ವಂತ ಪ್ರಯತ್ನ ಮಾಡಿದ್ವಿ ಮೇಡಮ್. ಎಲ್ಲಾನು 2 ವರ್ಷದಿಂದ ನಾವೇ ಬಳಸ್ತಾ ಇದ್ವಿ. ಆದ್ರೆ ಈ ಸಲ ವಾತಾವರಣ ಸರಿಯಾಗಿಲ್ಲದಕ್ಕೆ ಇವೆಲ್ಲ ಕಾರಣಗಳು ಬಂದಿದ್ವಿ. ಇವೆಲ್ಲ ಕಾರಣಗಳಿಗೆ ಒಂಥರ ಆಗಿದ್ರೆ ನಿಮ್ದೊಂದ್ಸಲ ಸೊಲ್ಯೂಷನ್ ಆಗಿದೆ. ఈ సంవత్సరం స్టార్టింగ్లో 30 క్వింటాలు పచ్చికాయ కోసాము. ప్రస్తుతానికి తోట ఈ రకంగా ఉంది. ಮ್ಯಾಮ್, ನೀವು VMCನ ಯಾವ ರೀತಿ ಬಳಕೆ ಮಾಡ್ಕೊಂಡಿದ್ದೀರಾ ಮ್ಯಾಮ್ ಭೂಮಿಲಿ? ಮೇಡಮ್, VMCನ 5 ಲೀಟರ್ಗೆ 1 kg ಹಸಿ ಕಡ್ಲಿಟ್ಟು 1 kg ಬೆಲ್ಲ ಹಾಕಿ 2 days ಬಿಟ್ಟಿದ್ದೀನಿ ಮೇಡಮ್. ಓಕೆ. 2 days ಬಿಟ್ಟಿದ ಮೇಲೆ ಅದಕ್ಕೆ 1 ಲೀಟರ್ಗೆ 1 ಟ್ಯಾಂಕಿಗೆ 150 ml ಬಳಸಿದ್ದೀನಿ ಮೇಡಮ್. ಅಂದ್ರೆ 100 mlಗೆ 1 ಲೀಟರ್ಗೆ 10ರಿಂದ 15 ml ಬಳಸ್ಕೊಂಡಿದ್ದೀರಾ ಮ್ಯಾಮ್? ಹೌದು ಮೇಡಮ್. ಫಸ್ಟ್ ಇದೆಲ್ಲ ಹೊಲಕ್ಕೆ ಮುಟ್ರು ರೋಗ ಇತ್ತು ಮೇಡಮ್. ಹಾ ಮ್ಯಾಮ್. ಇದಕ್ಕೆ ಬೆವೇರಿಯಾ ಬೆಸೆಯನ್ನೆಯ ಸ್ಪ್ರೇ ಕೂಡ ಸ್ಟಾರ್ಟ್ ಮಾಡಿದ್ವಿ. ಬೆವೇರಿಯಾ ಬೆಸೆಯನ್ನು ಅದೊಂದು kg, ಇದೊಂದು kgಗೆ 1 kg ಬೆಲ್ಲ, 1 kg ಹಿಟ್ಟು ಹಾಕಿ ವರ್ಟಿಸಿಲಿಯಂ ಲೆಕ್ಕ ನೀನು ಬಳಸ್ಕೊಂಡಿದ್ದೀನಿ ಮೇಡಮ್. ಹಾಕೊಂಡು ಅದಕ್ಕೆ 1 kg ಬೆಲ್ಲ, 1 kg ಹಸಿ ಕಡ್ಲೆ ಇಟ್ಟು 4 ಲೀಟರ್ ನೀರು ಹಾಕಿದ್ದೀನಿ. 7 days ಬಿಟ್ಟಿದ್ದೀನಿ ಮೇಡಮ್. ಓಕೆ ಮ್ಯಾಮ್. ಆಮೇಲೆ 1 ಲೀಟರ್ 3 ml ಹಾಕಿ ನಾನು ಸ್ಪ್ರೇ ಕೊಟ್ಕೊಂತ ಬಂದ್ರೆ ಇವೆಲ್ಲ ಮುಟ್ರು ರೋಗ ಸ್ವಲ್ಪ ಕಡಿಮೆ ಆಗಿದೆ. ಟ್ರಿಪ್ಸು ಮೈಟ್ಸು ಕಡಿಮೆ ಆಗಿದೆ ಮೇಡಮ್. ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಕೊಡ್ತೀರಿ ಮ್ಯಾಮ್ ನೀವು? ನಾನು ಮೈಟ್ಸು ಟ್ರಿಪ್ಸ್ ಜಾಸ್ತಿ ಇದೆ, ವಾರದಲ್ಲಿ 3 ಸಲ ಸ್ಪ್ರೇ ಮಾಡ್ತೀನಿ. ಓಕೆ ಮ್ಯಾಮ್. ಇಲ್ಲ ಅಂದ್ರೆ 15 ದಿನಕ್ಕೊಂದ್ಸಲ ಸ್ಪ್ರೇ. ಈಗ ಬಿವೇರಿಯಾ ಬ್ಯಾಸಿಯನ್ನ ವರ್ಟಿಸಿಲಿಯಂ ಎಲ್ಲ ಸ್ಪ್ರೇ ಕೊಡೋದ್ರಿಂದ ನಿಮ್ಗೆ ಏನಾದ್ರೂ ಸಮಸ್ಯೆ ಪರಿಹಾರ ಸಿಕ್ಕಿದೆ ಮ್ಯಾಮ್? ಸಿಕ್ಕಿದೆ ಮೇಡಮ್. ಇವೆಲ್ಲ ಕ್ಲಿಯರ್ ಆಗಿದೆ ನೋಡಿ. ಮುಟ್ಟು ರೋಗ ಹೋಗಿ ಕ್ಲಿಯರ್ ಬಂದಿದೆ. ಓಕೆ ಮ್ಯಾಮ್. ಅದಕ್ಕಿಂತ ಮುಂಚೆ ಮುಟ್ಟು ರೋಗ ಇತ್ತು ಮೇಡಮ್. ಮುಟ್ಟು ರೋಗ ಇತ್ತು, ಟ್ರಿಪ್ಸು ಮೈಟ್ಸು ಜಾಸ್ತಿ ಇದೆ. ನೋಡಿ ಮೇಡಮ್, ಅವಾಗೂ ಇವಾಗ ಎಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ನೀವೇ ಚೆನ್ನಾಗಿದೆ ಮ್ಯಾಮ್. ಈಗ ಮುಟ್ರೆಲ್ಲ ಕಂಟ್ರೋಲ್ ಆಗಿದೆ ಮೇಡಮ್. ಪರವಾಗಿಲ್ಲ ಮೇಡಮ್. ಒಂದು 80% ಕ್ಲಿಯರ್ ಆಗಿದೆ ಮೇಡಮ್. ಇನ್ನೊಂದು 20% ಇದೆ, ಅದು ಕಾಮನ್ ಮೇಡಮ್. ಇದು ಕಂಟ್ರೋಲ್ ಬರುತ್ತೆ ಮ್ಯಾಮ್. ಬಿವೇರಿಯಾ ಬ್ಯಾಸಿಯನ್ನ ಮತ್ತು ವರ್ಟಿಸಿಲಿಯಂ ಕೊಡ್ತಾ ಇದ್ರೆ ಬರುತ್ತೆ ಮ್ಯಾಮ್. ನೀವು ಸಾವಯವ ಕೃಷಿ ಮಾಡ್ತಾ ಇದ್ದೀರಲ್ಲ, ಈಗ ನಿಮ್ಮ ಅನುಭವವನ್ನು ಹೇಳ್ಕೊಡಿ ಮ್ಯಾಮ್. ಯಾವ ರೀತಿ ಇದೆ ಸಾವಯವ ಕೃಷಿಯಲ್ಲಿ ನಿಮ್ಮ ಅನುಭವ? ಮೇಡಮ್, ಕೆಮಿಕಲ್ ಅಲ್ಲಿ ಖರ್ಚು ಜಾಸ್ತಿ ಮೇಡಮ್. 1 ಎಕರೆಗೆ ಏನಿಲ್ಲ ಅಂದ್ರೂ 2 ಲಕ್ಷ ರೂಪಾಯಿ ಖರ್ಚು ಇರಲೇಬೇಕು ಮೆಣಸಿನಕಾಯಿಗೆ. ನನ್ನ ಅನುಭವ. ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು ಕೆಮಿಕಲ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಈಗ ಸಾವಯವದಲ್ಲಿ ಬಂದಾಗ ಎಕರೆಗೆ ಒಂದು 20,000 ರಿಂದ 25,000 ರೂಪಾಯಿ ಆಗುತ್ತೆ ಮೇಡಮ್. ಅಷ್ಟು ಖರ್ಚು ಕಡಿಮೆ ಮೇಡಮ್. ಇರುವಳಿ ಜಾಸ್ತಿ ಬರ್ತಾ ಇದೆ. ಕೆಮಿಕಲ್ ಹೊಡೆದಿದ್ದು ಸ್ವಲ್ಪ ಇರುವಳಿ ಜಾಸ್ತಿ ಬಂದ್ರೆ ಅದು ತಕ್ಕಷ್ಟು ಖರ್ಚು ಇರುತ್ತೆ ಮೇಡಮ್. ಇದು ಖರ್ಚು ಕಡಿಮೆ ಮೇಡಮ್. ಕಾಯಿ ಚೆನ್ನಾಗಿದೆ. ಯಾವುದೇ ಸಾವಯವ ಕೃಷಿ ಮಾಡೋದ್ರಿಂದ ಗಿಡಗಳೆಲ್ಲ ಯಾವ ರೀತಿ ಇದೆ ಮ್ಯಾಮ್? ಗಿಡಗಳೆಲ್ಲ ಚೆನ್ನಾಗಿದೆ ಮೇಡಮ್. ಎಲ್ಲ ಫ್ಲವರ್ ಸೆಟ್ಟಿಂಗ್ ಆಗಿದೆ ಮೇಡಮ್. ಕಾಪ್ ಸೆಟ್ಟಿಂಗ್ ಆಗಿದೆ, ಎಲ್ಲಾನು ಸೆಟ್ಟಿಂಗ್ ಆಗಿದೆ ಮೇಡಮ್. ಚೆನ್ನಾಗಿದೆ ಮ್ಯಾಮ್. ಚೆನ್ನಾಗಿದೆ ಮ್ಯಾಮ್. ಫ್ಲವರ್ ಸೆಟ್ಟಿಂಗ್ ಟೈಮಲ್ಲಿ ನಿಮ್ದು ಪ್ರಾಡಕ್ಟ್ ಏನಾದ್ರು ಯೂಸ್ ಮಾಡಿದ್ದೀನಿ ಮೇಡಮ್. ಬಿಲ್ವ ರಸಾಯನ ಹಾಕಿದ್ದೀನಿ ಮೇಡಮ್. ಬಿಲ್ವ ರಸಾಯನಿಯಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡಿ 4 ದಿನ ನೆನೆಟ್ಟು ಅದನ್ನ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಮೇಡಮ್. ಫ್ಲವರಿಂಗ್ ಚೆನ್ನಾಗಿದೆ, ಡ್ರಾಪ್ ಔಟ್ ಇಲ್ಲ, ಚೆನ್ನಾಗಿದೆ ಮೇಡಮ್. ಈಗ ಸೆಕೆಂಡ್ ಟೈಮ್ ಒನ್ ಟೈಮ್ ನೀವು ಪ್ರಾಡಕ್ಟ್ ಅಂದ್ರೆ ಈಗ ಮೆಣಸಿನಕಾಯಿನ ತೆಗೆದ ನಂತರ ನೆಕ್ಸ್ಟ್ ಟೈಮ್ ನಮ್ದು ಸೀವೀಡ್ ಮತ್ತು ಅಮೈನೋ ಆಸಿಡ್ ಯೂಸ್ ಮಾಡಿದ್ರಲ್ಲ, ಅದರಿಂದ ಫ್ಲವರಿಂಗ್ ಸೆಟ್ಟಿಂಗ್ ಚೆನ್ನಾಗಿದೆ, ಚೆನ್ನಾಗಿ ಕೆಲಸ ಮಾಡಿದೆ ಮೇಡಮ್. ಅದನ್ನು ಎರಡೂ ಚೆನ್ನಾಗಿ ಕೆಲಸ ಮಾಡಿದವು ಮೇಡಮ್.
ನಿಮ್ಮ ಎಲ್ಲ ಪ್ರಾಡಕ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾವೆ ಮೇಡಮ್ ನಮ್ಗಂತರೂ. ಮ್ಯಾಮ್ ವಿಫಾರ್ಮ್ ಸಂಸ್ಥೆ ಉತ್ಪನ್ನಗಳನ್ನು ಬಳಸಿದ ನಂತರ ನಿಮಗಾಗಿದ್ದ ಲಾಭಗಳು ಮತ್ತು ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ ಮ್ಯಾಮ್. ಮೇಡಮ್ ವಿಫಾರ್ಮ್ ಸಂಸ್ಥೆಗಳು ಎಲ್ಲ ಉತ್ಪಾದನೆಗಳು ಚೆನ್ನಾಗಿದ್ದಾವೆ ಮೇಡಮ್. ಎಲ್ಲವೂ ಪ್ರಾಡಕ್ಟ್ ಚೆನ್ನಾಗಿದೆ, ಎಲ್ಲರೂ ಬಳಸ್ಕೋಬಹುದು. ಖರ್ಚು ಕಡಿಮೆ, ಖರ್ಚು ಕಡಿಮೆ ಇದೆ. ಎಲ್ಲ ಪ್ರಾಡಕ್ಟ್ಸ್ ಚೆನ್ನಾಗಿದೆ, ಎಲ್ಲ ಬೆಳೆ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಬೆಳೆ ಚೆನ್ನಾಗಿ ಬರ್ತದೆ, ಖರ್ಚು ಕಡಿಮೆ ಅಂದಮೇಲೆ ರೈತಿಗೆ ಏನು ಬೇಕಾಗಿದೆ ಮೇಡಮ್? ಖರ್ಚು ಕಡಿಮೆ ಆಗಿದ್ರೆ ತಂದು ಉಳಿತಾಯ ಕಾಣೋದು. ಈಗ ಬಂದಷ್ಟು ಬೆಳೆಗೆ ಖರ್ಚು ಇಟ್ಬಿಟ್ರೆ ಉಳಿತಾಯ ಕಾಣಲ್ಲ ಮೇಡಮ್. ವಿಫಾರ್ಮ್ ಸಂಸ್ಥೆ ಉತ್ಪನ್ನಗಳ ಬಗ್ಗೆ ಬೇರೆ ರೈತರಿಗೆ ನೀವು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀರಾ? ಇಷ್ಟಪಡ್ತೀನಿ. ಎಲ್ಲ ರೈತ ಬಾಂಧವರು ವಿಫಾರ್ಮ್ ಪ್ರಾಡಕ್ಟ್ಸ್ ಎಲ್ಲ ಬಳಸ್ಕೋರಿ, ಚೆನ್ನಾಗಿದೆ, ಬೆಳೆ ಚೆನ್ನಾಗಿ ಬರ್ತಾ ಇದೆ, ಖರ್ಚು ಕಡಿಮೆ ಇದೆ ಮೇಡಮ್. ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಇಷ್ಟು ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದ ವಿಫಾರ್ಮ್ ಸಂಸ್ಥೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ರೈತ ಬಾಂಧವರೇ, ಶಿವಪ್ರಸಾದ್ ಸರ್ ಮತ್ತು ಭವಾನಿ ಮೇಡಮ್ ವಿಫಾರ್ಮ್ ಸಂಸ್ಥೆಯ ಉತ್ಪನ್ನಗಳನ್ನು ಬಳಸಿಕೊಂಡು ಮೆಣಸಿನಕಾಯಿ ಬೆಳೆಯಲ್ಲಿ ಇಳುವರಿಯನ್ನು ಚೆನ್ನಾಗಿ ಕಂಡುಕೊಂಡಿದ್ದಾರೆ. ನಿಮಗೂ ಇದೇ ರೀತಿ ಉತ್ಪಾದನೆ ಮತ್ತು ಇಳುವರಿ ಚೆನ್ನಾಗಿ ಬರಬೇಕಾದರೆ ವಿಫಾರ್ಮ್ ಸಂಸ್ಥೆಯ ಉತ್ಪನ್ನಗಳನ್ನು ಬಳಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕಾಣಿಸುತ್ತಿರುವ ಸಂಖ್ಯೆಗೆ ಕರೆ ಮಾಡಿ. ಧನ್ಯವಾದಗಳು.